7 ಜನ ಅಣ್ಣ ತಮ್ಮಂದಿರು. ಪಕ್ಷಿಗಳ ಊರಿನಲ್ಲಿ ಚಿಚುಕಾಗೆಗೆ 7 ಗಂಡು ಮಕ್ಕಳು ಇದ್ರು. ಅದರಲ್ಲಿ ಕೊನೆಯವನು ಚಿನ್ನುಕಾಗೆ. ಚಿಚುಕಾಗೆ ವ್ಯಾಪಾರದ ವಿಷಯದಲ್ಲಿ ಜಿಪುಣತನನ ತೋರಿಸೋದ್ರು ಕೂಡ ತನ್ನ 7 ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಅವಳು ಯಾವುದೇ ಜಿಪುಣತನನೂ ತೋರಿಸ್ತಾ ಇರ್ಲಿಲ್ಲ. ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡಿಕೊಟ್ಟು ಅವರನ್ನೆಲ್ಲ ಸಂತೋಷವಾಗಿ ನೋಡ್ಕೊಳ್ತಾ ಇದ್ಲು. 7 ಜನ ಅಣ್ಣ ತಮ್ಮಂದಿರು ಕೂಡ ಯಾವಾಗ್ಲೂ ತುಂಬಾನೇ ಪ್ರೀತಿಯಿಂದ ಇರ್ತಾ ಇದ್ರು. ಹೀಗಿರುವಾಗ ಒಂದಿನ ಬೆಳಗ್ಗೆ ಚಿಚುಕಾಗೆ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಲು. ಅವಳೊಬ್ಳೆ ನೀರ್ ಬಿಡ್ತಾ ಇದ್ಲು, ಕಳೆ ಗಿಡಗಳನ್ನ ಕೀಳ್ತಾ ಇದ್ಲು. ಹೀಗಿರುವಾಗ ಹೊಲದಿಂದ ಸ್ವಲ್ಪ ದೂರದಲ್ಲಿರುವ ಒಂದು ದೊಡ್ಡ ಆಲಮರದ ಕೆಳಗಡೆ ಚಿಚುಕಾಗಿಯ 7 ಮಕ್ಕಳು ಕೂಡ ಆಟ ಆಡ್ತಾ ಇದ್ರು. ಯಾವುದೇ ಕೆಲ್ಸನೂ ಮಾಡದೆ. ಆವಾಗ್ಲೇ ಅವರ ಗೆಳೆಯರಾದ ಬನ್ನಗಿಳಿ ಹಾಗೂ ಬುಜ್ಜಿಗುಬ್ಬಚ್ಚಿ ಅಲ್ಲಿಗೆ ಬಂದ್ರು. ಬುಜ್ಜಿಗುಬ್ಬಚ್ಚಿ ಬಂದ ತಕ್ಷಣ ಚಿನ್ನನ ನೋಡಿ ಈ ರೀತಿ ಕೇಳಿದ್ಲು. ಚಿನ್ನು, ಏನೋ ಇದು? ನಿಮ್ಮಮ್ಮ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡಿದ್ರೆ 7 ಜನ ಅಣ್ಣ ತಮ್ಮಂದಿರು ಇಲ್ಲಿ ಕೂತ್ಕೊಂಡು VIP ರೀತಿ ನೋಡ್ತಾ ಇದ್ದೀರಾ? ಬುಜ್ಜಿ, ನಮ್ಮಮ್ಮ ಎನರ್ಜಿ ಟ್ರಾನ್ಸ್ಲೇಷನ್ ಮಾಡುವ ಕೆಲಸದಲ್ಲಿದ್ದಾರೆ. ಅವ್ರಾಗೆ ಮಾಡ್ತಾ ಇದ್ರೆ ನಾವು ಅದನ್ನ ಸೇವ್ ಮಾಡ್ತಿದೀವಿ. ನಿಮ್ಮಮ್ಮ ಶಕ್ತಿನ ವೇಸ್ಟ್ ಮಾಡ್ತಾ ಇಲ್ಲ. ನೀವು 7 ಜನ ಅಣ್ಣ ತಮ್ಮಂದಿಗೋಸ್ಕರ ನಿಮ್ಮಮ್ಮ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಆಂಟಿ, ಓ ಆಂಟಿ, ಈ ಬೇಸಿಗೆ ಕಾಲಕ್ಕೆ ರಜೆ ಕೊಟ್ರೆ ನಿಮ್ಮ ಮಕ್ಕಳು ಸುಮ್ಮನೆ ಇದ್ದಾರೆ, ಅದು ವೇಸ್ಟ್ ಅಲ್ವಾ? ನೀನು ಸುಮ್ನೇರು. ನಮ್ಮಮ್ಮ ಜಿಪುಣಿಯಾಗಿರ್ಬೋದು, ಆದ್ರೆ ನಾವು 7 ಜನಕ್ಕೋಸ್ಕರ ನಮ್ಮಮ್ಮ ಎಷ್ಟು ಕಷ್ಟಪಡ್ತಿದ್ದಾರೆ. ನಮ್ಮ ತಾಯಿಯ ಪ್ರೀತಿ ದೊಡ್ಡದು. ಚಿನ್ನು, ಪ್ರೀತಿ ಅಂದ್ರೆ ಹಾಗೇನೆ ಇರುತ್ತೆ. ನಿಮ್ಮಮ್ಮ ಊರಿನ ಜನರಿಗೆ ಕಡಿಮೆ ಉಪ್ಪು ಖಾರ ಹಾಕಿ ಕೊಟ್ಟು ಅಧಿಕವಾಗಿ ಬಡ್ಡಿಯನ್ನು ಹಣವಾಗಿ ಸಂಪಾದನೆ ಮಾಡ್ತಿದ್ದಾರೆ. ಅದರಲ್ಲಿ ಬರುವ ಲಾಭವನ್ನು ನಮಗೆ ಬಡ್ಡಿಯ ರೂಪದಲ್ಲಿ ಕೊಡ್ತಾ ಇದ್ದಾರೆ, ಗೊತ್ತಾ? ಚಿನ್ನು ನಗುತ್ತಾ, ನಮ್ಮ ಅಮ್ಮ ಜಿಪುಣಿಯಾಗಿರ್ಬೋದು, ಆದ್ರೆ ನಾವು 7 ಜನ ಅಣ್ಣ ತಮ್ಮಂದಿರು ನಮಗೋಸ್ಕರ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ನಮ್ಮ ಅಮ್ಮನಿಗೆ ನಾವು ಅಂದ್ರೆ ತುಂಬಾ ಇಷ್ಟ. ನಾವು 7 ಜನರಲ್ಲಿ ಒಬ್ಬರಿಗೆ ಕಷ್ಟ ಬಂದ್ರೂ ಕೂಡ ನಮ್ಮಿಂದ ತಡ್ಕೊಳಕ್ಕಾಗಲ್ಲ. ನಮ್ಮೆಲ್ಲರಿಗೂ ದುಃಖ ಆಗುತ್ತೆ. ನಿಮ್ಮ ಪ್ರೀತಿ, ಅಣ್ಣ ತಮ್ಮಂದಿರ ಸಂಬಂಧ ತುಂಬಾ ಚೆನ್ನಾಗಿದೆ. ನಮ್ಮ ಅಮ್ಮ ಕೂಡ ನಮ್ನ ಹಾಗೇನೆ ಪ್ರೀತಿಯಿಂದ ನೋಡ್ಕೋತಾರೆ. ಇವರ ಸೆಂಟಿಮೆಂಟ್ ಎಲ್ಲ ಸರಿನೇ. ಈ ಅಣ್ಣ ತಮ್ಮಂದಿರ ಮಧ್ಯೆ ನಮಗೆ ತಿನ್ಲಿಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಮೊದ್ಲು ನೋಡು. ಚಿನ್ನುಕಾಗೆ ನಗುತ್ತಾ ಅವನ ಅಣ್ಣಂದಿರ ಜೊತೆ ಮರದ ಕೆಳಗಡೆನೆ ಕೂತ್ಕೊಂಡಿದ್ದ. ಹೀಗಿರುವಾಗ ಚಿಚುಕಾಗೆ ಹೊಲ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಊರಿನೊಳಗಡೆ ಹೋದ್ಲು. ಅವಳು ಊರಿನೊಳಗಡೆ ಬಂದಿದ್ದು ಅವಳ ಬಡ್ಡಿ ವ್ಯಾಪಾರದ ಬಗ್ಗೆ ಮಾತಾಡೋದಕ್ಕೋಸ್ಕರ. ಆವಾಗ ಲೂಸಿ ಪಾರಿವಾಳ, ಮಹಿ ಹದ್ದು, ಟೊನಿಗುಬ್ಬಚ್ಚಿ ಎಲ್ರೂ ಚೋಟಿಗಿಳಿಯ ಅಂಗಡಿ ಹತ್ರ ನಿಂತ್ಕೊಂಡಿದ್ರು. ಚಿಚುಕಾಗೆ ಅವಳು ವ್ಯಾಪಾರದಲ್ಲಿ ಯಾವಾಗ್ಲೂ ಲಾಭ ಮಾತ್ರ ನೋಡ್ತಾ ಇದ್ಲು. ಒಂದಿನ ಮಹಿ ಹದ್ದು ಕೋಪದಿಂದ, ಚಿಚ್ಚು, ನೀನು 10 ರೂಪಾಯಿ ಕೋಳಿ ಮರಿಗೋಸ್ಕರ 20 ರೂಪಾಯಿ ಬಡ್ಡಿ ಕೇಳ್ತೀಯಲ್ಲ, ದೇವರ ಮೇಲೆ ನಿಂಗೆ ಭಯ ಇಲ್ವಾ? ನಾನ್ ಯಾಕೆ ಮಗಿ ಭಯ ಪಡ್ಬೇಕು? ನನಗೆ ಬಡ್ಡಿ ಹಣ ಅಂದ್ರೆ ತುಂಬಾ ಇಷ್ಟ. ಹಾಗಿರುವಾಗ ನಿಮ್ಮಲ್ಲಿ ಬಡ್ಡಿ ಕೇಳಕ್ಕೆ ನಾನ್ ಯಾಕೆ ಭಯ ಪಡ್ಬೇಕು? ಚಿಚ್ಚು, ನಿನಗೆ ಎಷ್ಟೇ ಆದ್ರೂ 7 ಗಂಡು ಮಕ್ಕಳಿದ್ದಾರೆ. ಅವರಿಗೋಸ್ಕರ ಆದ್ರೂ ನೀನು ಸ್ವಲ್ಪ ಆದ್ರೂ ಬದಲಾಗ್ಬೋದಲ್ಲ. ನಾನ್ ಯಾಕೆ ಬದಲಾಗ್ಬೇಕು? ನನ್ನ 7 ಮಕ್ಕಳು ನನಗೆ ಚಿನ್ನ ಇದ್ದಂಗೆ. ಅವ್ರನ್ನ ಕಾಪಾಡಕ್ಕೋಸ್ಕರ ನಾನು ಬಡ್ಡಿ ತಗೋತೀನಿ. ಆ ಹಣದಿಂದ ತಾನೇ ಒಳ್ಳೆ ಜೀವನನ ಮಾಡ್ಕೊಡ್ಬೇಕು. ಟುನಿ ನಗುತ್ತಾ, ನಿನ್ನ ಲಾಜಿಕ್ ತುಂಬಾ ಚೆನ್ನಾಗಿದೆ ಬಿಡು. ಚಿನ್ನಿಗೆ ಅವನ ತಾಯಿ ಇಷ್ಟು ಜಿಪುಣತನ ಮಾಡೋದ್ರಲ್ಲಿ ಸ್ವಲ್ಪನೇ ಇಷ್ಟನೇ ಇಲ್ಲ. ತಕ್ಷಣ ಅವನು ಬನ್ನು ಹಾಗೂ ಬುಜ್ಜಿನ ನೋಡಿ ಒಂದು ಪ್ಲಾನ್ ಹೇಳ್ದ. ಅವನು ಅವರಿಬ್ರತ್ರ ಈ ರೀತಿ ಹೇಳ್ತಿದ್ದ. ಬನ್ನು, ಬುಜ್ಜಿ, ನಮ್ಮಮ್ಮ ಎಷ್ಟು ಬಡ್ಡಿ ತಗೋತಾರೆ ಅಂತ ಗೊತ್ತಾಗ್ತಿದ್ಯಾ? ನೀವಾದ್ರೂ ನಮ್ಮ ಅಮ್ಮನ ಜೊತೆ ಮಾತಾಡಿ ಅಭ್ಯಾಸವನ್ನು ಬದಲಾಯಿಸಿ. ನಮ್ಮ ಅಮ್ಮನ ಅಭ್ಯಾಸ ನಂಗೆ ಇಷ್ಟ ಆಗಲ್ಲ. ಅದನ್ನು ಕೇಳಿ ಬುಜ್ಜಿ, ಲೇ ಚಿನ್ನು, ನಿಮ್ ತಾಯಿನ ಬೈಲಿಕ್ಕೋಸ್ಕರ ನನಗೆ ಎನರ್ಜಿ ಬರ್ತಾ ಇದೆ. ಬನ್ನು, ಆಂಟಿಗೆ ಖಂಡಿತವಾಗಿ ನಾನು ಸರಿಯಾಗಿ ಬೈತೀನಿ. ಆಂಟಿ, ಬುಜ್ಜಿ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ, ನಿಮ್ಮ ಜಿಪುಣತನದಿಂದ ನಿಮ್ಮ 7 ಮಕ್ಕಳು ರಸ್ತೆಯಲ್ಲಿ ನಿಂತ್ಕೊಂಡು ಉಪ್ಪು ಹುಳಿ ಖಾರ ಇಲ್ಲದೆ ತಿಂತಿದಾರಂತೆ. ಬನ್ನು ಹೇಳಿದನ್ನ ಕೇಳಿ ಬುಜ್ಜಿ ಬನ್ನನ ತಳ್ಳಿ ಅಲ್ಲಿಂದ ಚಿಚುಕಾಗೆ ಹತ್ತಿರ ಹೋದ್ಲು. ಆಂಟಿ, ನೀವು ಜಿಪುಣರಾಗಿ ಇರಬೇಡಿ. ನಿಮಗೆ ಚಿನ್ನದಂತಹ 7 ಮಕ್ಕಳು ಇದ್ದಾರೆ. ನೀವು ಜಿಪುಣಿಯಾಗಿ ಇರೋದ್ರಿಂದ ನಮ್ಮ ಬನ್ನು ಎಷ್ಟೊಂದು ಚಿಂತೆ ಮಾಡ್ತಿದ್ದಾನೆ ಗೊತ್ತಾ? ಅವನಿಗೋಸ್ಕರ ಆದ್ರೂ ಬದಲಾಗಿ. ಚಿಚು ಕೋಪದಿಂದ, ಚಿನ್ನು, ನನ್ ಮಕ್ಕಳು ಹೇಗಿದ್ರೆ ನಿನಗೇನು? ನಾನು ಪ್ರತಿದಿನ ನನ್ನ ಮಕ್ಕಳಿಗೋಸ್ಕರ ವಿಧ ವಿಧವಾದ ಅಡಿಗೆ ಮಾಡ್ಕೊಡ್ತಿದ್ದೀನಿ. ಆದ್ರೆ ಆ ಅಡಿಗೆಯಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ವಂತಲ್ಲ ಆಂಟಿ. ನೀವು ಈ ರೀತಿ ಜಿಪುಣಿಯಾಗಿದ್ರೆ ನಿಮ್ಮ ಮಕ್ಕಳು ಬರೀ ಬಡ್ಡಿ ಹಣವನ್ನು ಮಾತ್ರ ಲೆಕ್ಕ ಮಾಡ್ತಾರೆ. ಅದನ್ನು ಕೇಳಿ ಚಿನ್ನು, ಅಮ್ಮ ಪ್ಲೀಸ್ ಅಮ್ಮ, ನೀವು ಈ ರೀತಿ ಜಿಪುಣಿಯಾಗಿ ಇರಬೇಡಿ. ನಾವು 7 ಜನ ಗಂಡು ಮಕ್ಕಳಿದ್ದೀವಿ. ನಮ್ಮನ್ನ ನೋಡಿಯಾದ್ರೂ ಬದಲಾಗಿ ಗರ್ವ ಪಡಿ ಅಮ್ಮ. ಚಿಚುಕಾಗನಿಗೆ ಮಗನ ಮೇಲೆ ಪ್ರೀತಿ ಜಾಸ್ತಿ.
ಆದ್ರಿಂದ ಅವನ ಮಾತಿಗೆ ಅವಳು ಕರಗದ್ಲು. ಸರಿ ಸರಿ, ನಿಮ್ಮಂತ ಮಕ್ಕಳಿಂದ ನಾನು ಖಂಡಿತ ಬದಲಾಗ್ತೀನಿ. ಆದ್ರೆ ಉಪ್ಪು ಹುಳಿ ಖಾರವನ್ನು ಮಾತ್ರ ಕಡಿಮೆ ಮಾಡ್ತೀನಿ. ಚಿನ್ನು ಅವನ ಅಣ್ಣ ತಮ್ಮಂದಿರ ಮಧ್ಯದಲ್ಲಿರುವ ಅನುಬಂಧದ ಬಗ್ಗೆ ಮಾತಾಡೋದಕ್ಕೋಸ್ಕರ ಊರಿನಲ್ಲಿರುವ ನದಿ ತೀರದಲ್ಲಿ ಅವನ ಗೆಳೆಯರ ಜೊತೆ ಕೂತ್ಕೊಂಡಿದ್ದ. ಅಜ್ಜಿ ಬನ್ನು, ನಮ್ಮ ಮಧ್ಯೆ ಇರುವ ಪ್ರೀತಿ ತುಂಬಾ ದೊಡ್ಡದು. ನಾವು 7 ಜನ ಅಣ್ಣ ತಮ್ಮಂದಿರು. ನಮ್ಮ ನಡುವೆ ಯಾವ ರೀತಿಯ ಕಷ್ಟ ಕೂಡ ಬರೋದಿಲ್ಲ. ನಮ್ಮ ಅಣ್ಣಂದಿರು ಚಿನ್ನದಂತವರು. ಚಿನ್ನು, ಇದು ತುಂಬಾ ಎಮೋಷನಲ್ ಆಗಿರುವ ಡೈಲಾಗು. ಲೇ ಚಿನ್ನು, ನಿಮ್ಮ ಪ್ರೀತಿ ಎಲ್ಲನೂ ಚೆನ್ನಾಗಿದೆ. ನಿಮ್ಮ 7 ಜನರಲ್ಲಿ ಒಬ್ಬ ನಿನ್ನ ಎತ್ಕೊಂಡು ಈ ಹೊಲ ಸುತ್ತಿ ಬಂದ್ರೆ ನಾನು ನನ್ನ ಸೋಮಾರಿತನವನ್ನು ಬಿಡ್ತೀನಿ. ಬುಜ್ಜಿ, ನೀನು ಯಾವಾಗ್ಲೂ ಸೋಂಬೇರಿನೇ. ನನ್ನ ಅಣ್ಣ ತಮ್ಮಂದಿರು ಯಾವಾಗ್ಲೂ ಈ ಕೆಲಸ ಮಾಡಲ್ಲ. ನಾನ್ ಸೋಂಬೇರಿ ಅಲ್ಲ ಕಣೋ. ನೀವು ಅಣ್ಣ ತಮ್ಮಂದಿರು 7 ಜನ ಇದ್ದೀರಲ್ವಾ, ನಿಮ್ಮ ಪ್ರೀತಿ ನಿಜನ ಸುಳ್ಳ ಅಂತ ನಾನು ಚೆಕ್ ಮಾಡ್ತಿದ್ದೀನಿ. ಲೇ ಚಿನ್ನು, ನಿಮ್ ತಾಯಿ ಜಿಪುಣಿಯಾಗಿದ್ರು ಕೂಡ ನಿನ್ನ ಅಣ್ಣ ತಮ್ಮಂದಿರ ಪ್ರೀತಿಯಿಂದ ನೀನು ತುಂಬಾ ಚೆನ್ನಾಗಿದ್ದೀಯ. ಇದೇ ನಿಜವಾದ ಆಸ್ತಿ. ಹೌದು, ನಮ್ಮ 7 ಜನರಲ್ಲಿ ಒಬ್ರಿಗೆ ಕಷ್ಟ ಬಂದ್ರೂ ಕೂಡ ನಮ್ಮ ಪ್ರೀತಿ 1 ಲಕ್ಷ ಬಡ್ಡಿಗೆ ಸಮಾನ. ನಾವು 7 ಜನ ಒಗ್ಗಟ್ಟಿನಿಂದ ಇರ್ತೀವಿ. ನನ್ನ ಅಣ್ಣನ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ. ಚಿನ್ನು, ನಿಮ್ಮ ಪ್ರೀತಿಯ ಕಥೆಗಳನ್ನು ಕೇಳ್ತಾ ಇರುವಾಗ ನನಗೆ ತುಂಬಾನೇ ಹಸಿವಾಗ್ತಾ ಇದೆ. ಇವಾಗ ನನಗೆ ತಿನ್ಲಿಕ್ಕೆ ಏನಾದ್ರೂ ಬೇಕು. ಚಿನ್ನು, ಬನ್ನು, ಬುಜ್ಜಿ 3 ಜನನು ನಗಡ್ಕೊಂಡು ಮನೆಗೆ ಹೋದ್ರು. ಚಿನ್ನುಕಾಗೆ ತನ್ನ ಅಣ್ಣ ತಮ್ಮಂದಿರ ಬಗ್ಗೆ ಹಾಗೇನೆ ಊರಿನಲ್ಲಿ ಎಲ್ರು ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಚಿಚು ಹತ್ರ ಹೇಳಿದ್ರಿಂದ ಚಿಚುಕಾಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ಲು. ಆವಾಗ ಅವಳು ಊರಿನಲ್ಲಿರುವ ಎಲ್ರಿಗೂ ಹಬ್ಬದೂಟ ಹಾಕ್ಬೇಕು ಅಂತ ನಿರ್ಧಾರನೂ ಮಾಡಿದ್ಲು. ಅವಳು ತನ್ನ 7 ಮಕ್ಕಳನ್ನ ಕರೆದು, ನೀವು ಚಿನ್ನದಂತಹ ಅಣ್ಣ ತಮ್ಮಂದಿರು. ನೀವು ಒಗ್ಗಟ್ಟಿನಿಂದಿರುವಾಗ ನಾನು ಯಾಕೆ ಜಿಪುಣಿಯಾಗಿರ್ಬೇಕು? ಇವತ್ತು ನಾನು ನಿಮ್ಮ ಪ್ರೀತಿಗೋಸ್ಕರ ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿಯಾಗಿ ಅಡಿಗೆ ಮಾಡ್ತೀನಿ. ಅಮ್ಮ, ಏನ್ ಹೇಳ್ತೀರಾ ನೀವು? ಉಪ್ಪು ಹುಳಿ ಖಾರ ಜಾಸ್ತಿ ಹಾಕಿ ಅಡಿಗೆ ಮಾಡ್ತೀರಾ? ನಂಗೆ ತುಂಬಾನೇ ಭಯ ಆಗ್ತಿದೆ. ಚಿಚುಕಾಗೆ ಉಪ್ಪು ಖಾರ ಎಣ್ಣೆ ಇದ್ಯಾವುದರಲ್ಲಿ ಜಿಪಣತನ ತೋರ್ಸದೆ ತುನಿಗುಬ್ಬಚ್ಚಿಯ ಮನೆಗೆ ಹೋಗಿ ಅವಳ ಹತ್ರ ಇರುವ ಪಾನಿಪುರಿ ಅಂಗಡಿಯ ಮುಂದ್ಗಡೆ ಒಂದು ಹಬ್ಬದೂಟಕ್ಕೆ ಏರ್ಪಾಡು ಮಾಡಿದ್ಲು. ಚಿಚು ಊರಿನವರು ಎಲ್ಲರ ಹತ್ರನೂ, ತುನಿ, ಲೂಸಿ, ಇವತ್ತು ಎಲ್ಲರೂ ಬನ್ನಿ. ನನಗಿವತ್ತು ಬಡ್ಡಿ ಬೇಡ. ನನ್ನ 7 ಮಕ್ಕಳಿಗೋಸ್ಕರ ನಾನ್ ನಿಮ್ಗೆ ಇವತ್ತು ಟ್ರೀಟ್ ಕೊಡ್ತಾ ಇದ್ದೀನಿ. ಅದನ್ನು ನೋಡಿ ಬುಜ್ಜಿ, ಚಿಚ್ಚು ಆಂಟಿ, ನೀವ್ ಹೇಳೋದು ನನ್ನಿಂದ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ನೀವು ಬದಲಾದ್ರ ನಂಗೆ ಫ್ರೀಯಾಗಿ ಊಟ ಸಿಗುತ್ತೆ ಇವತ್ತು. ಆಂಟಿ, ನೀವು ಬದಲಾಗಿದ್ದೀರಾ ಸರಿ. ನೀವು ಮಾಡಿದ ಅಡಿಗೆಯಲ್ಲಿ ಇವತ್ತು ಉಪ್ಪು ಹುಳಿ ಖಾರ ಅಧಿಕವಾಗಿರುತ್ತಾ, ಜಿಪಣತನ ಅಧಿಕವಾಗಿರುತ್ತಾ? ಚಿಚು ನಗುತ್ತಾ, ಲೇ ಬನ್ನು, ಉಪ್ಪು ಹುಳಿ ಖಾರ ಅಧಿಕವಾಗಿರುತ್ತೆ. ನಾನು ಬದಲಾಗಬೇಕು ಅಂತ ನನ್ನ ಮಕ್ಕಳು ಹೇಳಿದ್ರು. ಅವರೇ ಇನ್ಮುಂದೆ ನನಗೆ ನಿಜವಾದ ಆಸ್ತಿ. ತುನಿ ಸಂತೋಷದಿಂದ, ಚಿಚ್ಚು, ನಿನ್ನ 7 ಮಕ್ಕಳಿಂದ ನೀನು ಬದಲಾಗಿದೀಯಾ. ಅದೇ ನಿಜವಾದ ಪ್ರೀತಿ. ಎಲ್ಲರೂ ಬಯಸೋದು ಕೂಡ ಈ ನಿಜವಾದ ಪ್ರೀತಿಯನ್ನು ತಾನೇ. ಯಾವಾಗ್ಲೂ ಬಡ್ಡಿ ಹಣ ಅದು ಇದು ಅಂತ ಮಾತಾಡುವಂತಹ ನೀನು ನಿನ್ನ ಮಕ್ಕಳಿಗೋಸ್ಕರ ಬದಲಾಗಿದೀಯಾ. ಇವತ್ತು ನಿನ್ನ ನೋಡಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಇವತ್ತು ನೀನು ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀಯಾ. ಈ ದಿನ ನಮ್ಮ ಬುಜ್ಜಿ, ಚಿನ್ನು, ಬನ್ನುವಿಗೆ ನಿಜವಾದ ಜೀವನದಲ್ಲಿ ಮರೆಯಲಾಗದಂತಹ ದೀಪಾವಳಿ ಹಬ್ಬ. ನಿನ್ನ 7 ಮಕ್ಕಳೇ ಆ ದೇವ್ರು ನಿನಗೆ ಕೊಟ್ಟಿರೋ ವರಪ್ರಸಾದ. ಚಿಚ್ಚು, ಇಂದಿನಿಂದ ನೀನು ಜಿಪಣಿ ಅಲ್ಲ, ಪ್ರೀತಿ ತುಂಬಿರುವ ನಿಜವಾದ ತಾಯಿ. ಚಿಚುಕಾಗೆಗೆ ಕಣ್ಣಿಂದ ಕಣ್ಣೀರು ಬಂತು. ತುನಿ, ಇವತ್ ನೀವು ಹೇಳೋದೆಲ್ಲ ನಿಜನೇ. ಇಷ್ಟು ವರ್ಷ ನಾನು ಬಡ್ಡಿ ಹಣ ಹಾಗೆ ಹೀಗೆ ಅಂತ ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ಲಿಲ್ಲ. ಮಕ್ಕಳ ಪ್ರೀತಿ, ನಂಬಿಕೆನೆ ಇದೆಲ್ಲದಕ್ಕಿಂತ ದೊಡ್ಡದು ಅಂತ ಇವತ್ ನಾನು ತಿಳ್ಕೊಂಡೆ. ನನ್ನ 7 ಮಕ್ಕಳು ನನ್ನ ಬದಲಾಯಿಸಿದ್ದಾರೆ. ಇನ್ ಮುಂದೆ ನಾನು ಜಿಪಣಿಯಾಗಿ ಇರೋದೇ ಇಲ್ಲ. ದಿನ ನನ್ನ ಮಕ್ಕಳೇ ನನಗೆ ನಿಜವಾದ ಗರ್ವ ಅನ್ಕೊಂಡಿದ್ದೀನಿ. ನನಗೆ ಬಂಗಾರದಂತಹ 7 ಮಕ್ಕಳಿದ್ದಾರೆ. ನಾನು ಯಾಕೆ ಜಿಪಣಿಯಾಗಿರ್ಬೇಕು? ಚಿನ್ನುಕಾಗೆ ಅದನ್ನು ಕೇಳಿ, ನಮ್ಮಮ್ಮ ತುಂಬಾ ಒಳ್ಳೆಯವರು. ಅವರ ಪ್ರೀತಿ ಯಾವಾಗ್ಲೂ ನಮ್ಮ ಮೇಲೆ ಇರುತ್ತೆ. ನಮ್ ತಾಯಿನ ಜಿಪಣಿಯಾಗಿ ನೋಡ್ಬೇಡಿ. ನಮ್ಮ ಪ್ರೀತಿನೇ ನಮ್ ತಾಯಿಗೆ ಗರ್ವ. ಬನ್ನು, ಇವತ್ ನಿಮ್ ತಾಯಿ ಮಾಡಿರುವ ಅಡಿಗೆ ತಿಂದ್ರೆ ನನ್ನ ಸೋಮಾರಿತನ ನನ್ನ ಬಿಟ್ಟು ದೂರ ಆಗುತ್ತೆ ಕಣೋ. ನನಗೆ ಇವತ್ತು ನಾನು ಹಣ ಕೊಡದೆ ಒಂದು ಪೂರಿನ ಫ್ರೀಯಾಗಿ ಕೊಡ್ತೀಯ ಬನ್ನು ನಂಗೆ? ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಕಷ್ಟಪಟ್ಟು ದುಡಿದು ಹಣನ ಕೂಡಿಡೋದು ಒಳ್ಳೆ ವಿಷಯನೇ. ಆದ್ರೆ ಆ ಹಣನ ಎಲ್ರಿಗೂ ಹಂಚಿಕೊಡುವಾಗ ಅವರ ಮುಖದಲ್ಲಿ ಬರುವ ಸಂತೋಷನ ನೋಡಿದ್ರೆ ಆ ಸಂತೋಷಕ್ಕೆ ನಾವು ಕೂಡಿಡುವ ಸಂತೋಷ ಮುಖ್ಯ ಆಗೋದಿಲ್ಲ.